ನಮಸ್ಕಾರ. ಕನ್ನಡ ಸಾಮಾನ್ಯ ಜ್ಞಾನ ರಸಪ್ರಶ್ನೆಗೆ ಸ್ವಾಗತ. ಬನ್ನಿ ಹೆಚ್ಚು ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. 1ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಆಯ್ಕೆಗಳು: ಎ ಬೇವಿನ ಮರ, ಬಿ ಆಲದ ಮರ, ಸಿ ಮಾವಿನ ಮರ, ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಯ್ಕೆ ಬಿ ಆಲದ ಮರ. ಆಲದ ಮರವು ದೀರ್ಘಾಯುಷ್ಯ ಮತ್ತು ಬಲದ ಸಂಕೇತವಾಗಿದೆ. 2ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಆಯ್ಕೆಗಳು: ಎ ಯಮುನಾ, ಬಿ ಗಂಗಾ, ಸಿ ಗೋದಾವರಿ, ಡಿ ಕೃಷ್ಣ. ಸರಿಯಾದ ಉತ್ತರ ಆಯ್ಕೆ ಬಿ ಗಂಗಾ. ಗಂಗಾ ನದಿಯನ್ನು ಭಾರತದ ರಾಷ್ಟ್ರೀಯ ನದಿಯಾಗಿ ಘೋಷಿಸಲಾಗಿದೆ. 3ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು? ಆಯ್ಕೆಗಳು: ಎ ಇಂಡಿಯಾ ಗೇಟ್, ಬಿ ತಾಜ್ ಮಹಲ್, ಸಿ ಕೆಂಪು ಕೋಟೆ, ಡಿ ಸಾರನಾಥ ಅಶೋಕ ಸ್ತಂಭದ ಸಿಂಹ ಚಿಹ್ನೆ. ಸರಿಯಾದ ಉತ್ತರ ಆಯ್ಕೆ ಡಿ ಸಾರನಾಥದ ಅಶೋಕ ಸ್ತಂಭದ ಸಿಂಹ ಚಿಹ್ನೆ. ಇದು ಭಾರತದ ಅಧಿಕೃತ ರಾಜ್ಯ ಚಿಹ್ನೆಯಾಗಿದೆ. 4ನೇ ಪ್ರಶ್ನೆ, ರಾಷ್ಟ್ರೀಯ ಚಿಹ್ನೆಯ ಕೆಳಗೆ ಯಾವ ವಾಕ್ಯ ಬರೆಯಲಾಗಿದೆ? ಎ ಸತ್ಯವೇ ದೇವರು, ಬಿ ಸತ್ಯಮೇವ ಜಯತೆ, ಸಿ ವಂದೇ ಮಾತರಂ, ಡಿ ಜೈ ಹಿಂದ್. ಸರಿಯಾದ ಉತ್ತರ ಆಯ್ಕೆ ಬಿ ಸತ್ಯಮೇವ ಜಯತೆ. ಇದು ಮುಂಡಕ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ. 5ನೇ ಪ್ರಶ್ನೆ, ರಾಷ್ಟ್ರೀಯ ಧ್ವಜದಲ್ಲಿರುವ ಅಶೋಕ ಚಕ್ರದ ಬಣ್ಣ ಯಾವುದು? ಆಯ್ಕೆಗಳು: ಎ ಹಸಿರು, ಬಿ ಕೆಂಪು, ಸಿ ಕಪ್ಪು, ಡಿ ನೀಲಿ. ಸರಿಯಾದ ಉತ್ತರ ಆಯ್ಕೆ ಡಿ ನೀಲಿ. ಅಶೋಕ ಚಕ್ರವು ಗಾಢ ನೀಲಿ ಬಣ್ಣದಲ್ಲಿದ್ದು 24 ಕಡ್ಡಿಗಳನ್ನು ಹೊಂದಿದೆ. 6ನೇ ಪ್ರಶ್ನೆ, ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ? ಆಯ್ಕೆಗಳು: ಎ 12, ಬಿ 15, ಸಿ 20, ಡಿ 24. ಸರಿಯಾದ ಉತ್ತರ ಆಯ್ಕೆ ಡಿ 24. 24 ಕಡ್ಡಿಗಳು ನಿರಂತರ ಚಲನೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತವೆ. 7ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕರೆನ್ಸಿ ಯಾವುದು? ಆಯ್ಕೆಗಳು: ಎ ಡಾಲರ್, ಬಿ ರೂಪಾಯಿ, ಸಿ ಯೂರೋ, ಡಿ ಯೆನ್. ಸರಿಯಾದ ಉತ್ತರ ಆಯ್ಕೆ ಬಿ ರೂಪಾಯಿ. ಭಾರತೀಯ ರೂಪಾಯಿ ಭಾರತದ ಅಧಿಕೃತ ಕರೆನ್ಸಿಯಾಗಿದೆ. 8ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರತಿಜ್ಞೆಯನ್ನು ರಚಿಸಿದವರು ಯಾರು? ಆಯ್ಕೆಗಳು: ಎ ರವೀಂದ್ರನಾಥ ಠಾಕೂರ್, ಡಿ ಪೈಡಿಮರ್ರಿ ವೆಂಕಟ ಸುಬ್ಬರಾವ್, ಸಿ ಮಹಾತ್ಮ ಗಾಂಧಿ, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸರಿಯಾದ ಉತ್ತರ ಆಯ್ಕೆ ಬಿ ಪೈಡಿಮರ್ರಿ ವೆಂಕಟ ಸುಬ್ಬರಾವ್. ಭಾರತದ ರಾಷ್ಟ್ರೀಯ ಪ್ರತಿಜ್ಞೆಯನ್ನು ಪೈಡಿಮರ್ರಿ ವೆಂಕಟ ಸುಬ್ಬರಾವ್ ಅವರು 1962ರಲ್ಲಿ ತೆಲುಗು ಭಾಷೆಯಲ್ಲಿ ರಚಿಸಿದರು. 9ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿಯಾದ ನವಿಲಿನ ವೈಜ್ಞಾನಿಕ ಹೆಸರೇನು? ಆಯ್ಕೆಗಳು: ಎ ಪಾವೋ ಕ್ರಿಸ್ಟಾಟಸ್, ಬಿ ಪ್ಯಾಂಥೇರಾ ಟೈಗ್ರಿಸ್, ಸಿ ಎಲಿಫಾಸ್ ಮ್ಯಾಕ್ಸಿಮಸ್, ಡಿ ಹೋಮೋ ಸಪಿಯನ್ಸ್. ಸರಿಯಾದ ಉತ್ತರ ಆಯ್ಕೆ ಎ ಪಾವೋ ಕ್ರಿಸ್ಟಾಟಸ್. ಪಾವೋ ಕ್ರಿಸ್ಟಾಟಸ್ ಎಂಬುದು ಭಾರತೀಯ ನವಿಲಿನ ವೈಜ್ಞಾನಿಕ ಹೆಸರು. 10ನೇ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬುದರ ಅರ್ಥವೇನು? ಎ ಧರ್ಮವೇ ಜಯಿಸುತ್ತದೆ, ಬಿ ಸತ್ಯವೇ ಗೆಲ್ಲುತ್ತದೆ, ಸಿ ದೇಶವೇ ಮೊದಲು, ಡಿ ನ್ಯಾಯವೇ ಬಲವಾದುದು.
ಸರಿಯಾದ ಉತ್ತರ ಆಯ್ಕೆ ಬಿ, ಸತ್ಯವೇ ಗೆಲ್ಲುತ್ತದೆ. ಸತ್ಯಮೇವ ಜಯತೆ ಎಂದರೆ ಸತ್ಯವೇ ಅಂತಿಮವಾಗಿ ಜಯಿಸುತ್ತದೆ ಎಂದು ಅರ್ಥ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.